ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ. ಕರ್ನಾಟಕ ರಾಜ್ಯದಂಥ ಎಲ್ಲ ವಿದ್ಯಾರ್ಥಿಗಳು PUC ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. PUC ರಿಸಲ್ಟ್ ಇವತ್ತು ಬರ್ತಿದ್ದೇನಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಮತ್ತು ನಿಮಗೆ ವಿದ್ಯಾರ್ಥಿಗಳು ಏನಂತ ಅಂದರೆ, ನಿಮಗೆಲ್ಲರಿಗೂ ಒಂದು ಮಾಹಿತಿ ಏನಂತ ಅಂದರೆ, ವಿದ್ಯಾರ್ಥಿಗಳೇ ಇವತ್ತು ರಿಸಲ್ಟ್ ಬರೋದಾಗಿದ್ದರೆ ನಿಮಗೆ ಈ ಹಿಂದಿನ ದಿನಾಂಕ ಅಂದರೆ 4ನೇ ತಾರೀಕು ನಿನ್ನೆ ಗೊತ್ತಾಗ್ತಿತ್ತು ಅಲ್ವಾ. ಸೊ ಒಂದು ಸರ್ಕ್ಯುಲರ್ನ ಹೊರಡಿಸ್ತಿದ್ರು, ಮತ್ತು ಇವತ್ತು ಬೆಳಗ್ಗೆ ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ರು. ಯಾವುದೇ ಕಾರಣಕ್ಕೂ ಇವತ್ತು ರಿಸಲ್ಟ್ ಬಂದಿಲ್ಲ, ಬರೋದು ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಈಗಾಗಲೇ ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಮುಗಿದಿದೆ. ಇನ್ನೇನು ನಿಮ್ಮ ರಿಸಲ್ಟನ್ನು ಅಪ್ಡೇಟ್ ಮಾಡ್ತಾರೆ. 2024ರ ಒಂದು PUC ರಿಸಲ್ಟ್ ಸೆಕೆಂಡ್ PUC ರಿಸಲ್ಟ್ 1ರ ಫಲಿತಾಂಶ 2024 ಏಪ್ರಿಲ್ 10ರಂದು ಬಂದಿತ್ತಲ್ವ. ಸೊ ಆ ದಿನಾಂಕದಂದೇ ಈ ರಿಸಲ್ಟ್ ಕೂಡ ಅಂದರೆ 2025ರ ಒಂದು PUC ರಿಸಲ್ಟನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ನಿಮಗೆ 10ನೇ ತಾರೀಕು ರಿಸಲ್ಟ್ ಬರ್ತದೆ ಅಂತ ಅಂದರೆ 9ನೇ ತಾರೀಕು ನಿಮಗೆ ಬೋರ್ಡಿಂದ ಮಾಹಿತಿ ಬರ್ತದೆ, ಇಲ್ಲ ಸರ್ಕ್ಯುಲರಲ್ಲಿ ಹೇಳ್ತಾರೆ ನಾಳೆ ರಿಸಲ್ಟನ್ನು ಬಿಡ್ತೀವಿ ಅಂತ ಹೇಳಿ. ಓಕೆನಾ. ಆ ರಿಸಲ್ಟ್ ಬರೋಂತಹ ದಿನದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಶಿಕ್ಷಣ ಸಚಿವರು. ಸೊ ಆಗ ನಿಮಗೆ ರಿಸಲ್ಟು ಘೋಷಣೆ ಆಗುವಂಥದ್ದು. ಇವತ್ತು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಂದಿಲ್ಲ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.